ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೆಸ್ ಮಾಡಿ. ನಾವಿವತ್ತು ನಾವು ಅಮ್ಮನ ನೋಡೋಕೆ ಹೋಗ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ, ಮನಸ್ಸಿಗೆ ಬೇಜಾರಾದಾಗಲಿ ಖುಷಿ ಆದಾಗಲಿ ನಾವು ಹೋಗೋದೊಂದೇ ಪ್ಲೇಸಿಗೆ, ಅದು ಕಟೀಲಿಗೆ. ಇವತ್ತು ನಾನು, ಕಾವ್ಯ ಮತ್ತು ಅಮ್ಮ ರಕ್ಷಿತಾ 4 ಜನನು ಕಟೀಲಿಗೆ ಹೋಗ್ಬೇಕಂತ ಹೇಳಿ ಮೆಜೆಸ್ಟಿಕ್ಕಿಂದ ಪ್ರಯಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಬಸ್ ಜರ್ನಿ ಇಸ್ ನಾಟ್ ಈಸಿ ಅಂತಾರಲ್ಲ, ಅದೇ ಥರನೇ ನಮಗೂ ಬೆಳಗ್ಗೆ ರೀಚ್ ಆಗೋ ಅಷ್ಟರಲ್ಲಿ ಒಂದು 7 ಗಂಟೆ ಆಗಿತ್ತು. ಹಂಗೋ ಹಿಂಗೋ ರೀಚ್ ಆದಮೇಲೆ ಫುಲ್ಲು ಟಯರ್ಡ್ ಆದಂಗೆ ಫೀಲ್ ಆಗ್ತಿತ್ತು. ಆದರೂ ಸರಿ ಅಂತ ಹೇಳಿ ಫಸ್ಟ್ ಹೋಗಿ ರೂಮ್ ತೊಗೊಂಡ್ವಿ. ರೂಮ್ ಆ ದೇವಸ್ಥಾನದ ಟ್ರಸ್ಟ್ ಅವ್ರದ್ದೇ ಇರುತ್ತೆ, ಅಲ್ಲೇ ತೊಗೋಬೋದು. ನೀವು ತೊಗೊಂಡು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗಿ ದೇವಸ್ಥಾನದಲ್ಲಿ ಟಿಫನ್ ಮಾಡಿಕೊಂಡು ಅದಾದಮೇಲೆ ಅಲ್ಲಿದ್ದೆಲ್ಲನೂ ನೋಡಿಕೊಂಡು ಪ್ಲೇಸಸ್ನ ನೆಕ್ಸ್ಟ್ ಕಾಫಿ ಕುಡಿಯೋಕ್ಕೆ ಹೋದ್ವಿ. ಕಾಫಿ ಕುಡಿದು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಾದ್ರೆ ಮಹಾಲಕ್ಷ್ಮಿನ ಕರ್ಕೊಂಡು ಬಂದು ಅಮ್ಮಂಗೆ ನಮಸ್ಕಾರ ಮಾಡಿಸ್ತಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಫುಲ್ ರೆಡಿ ಆಗ್ಬಿಟ್ಟು ಕೂತಿದ್ದೀವಿ. ಕೆಲವೊಬ್ರು ರೆಡಿ ಆಗ್ತಾ ಇದ್ದಾರೆ. ನಾಚಿಕೆ, ನಮ್ಮಮ್ಮ ಇನ್ನೂ ರೆಡಿಯಾಗಿಲ್ಲ. ಟೈಮು 11:15 ಆಯ್ತೈತೆ. ಇನ್ನೂ ಇಲ್ಲೇ ಇದ್ದೀವಿ ನಾವು, ದೇವಸ್ಥಾನಕ್ಕೆ ಹೋಗ್ದಿರ. ಫುಲ್ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಹೋಗೋಣ ದೇವಸ್ಥಾನಕ್ಕೆ. ಫುಲ್ ಪೂಜೆ ನಡೀತಾ ಐತೆ. ದರ್ಶನ ಅಂತೂ ಚೆನ್ನಾಗಾಯಿತು. ನಮ್ಗೆ ಮಾತ್ರ ಆದರೆ ಸಾಕ, ನಿಮಗೂ ಇರಲಿ ಅಂತ ಹೇಳಿ ತೊಗೊಂಡಿದ್ದೀನಿ. ನಿಮಗೂ ಒಳ್ಳೇದಾಗಲಿ ಅಂತ ಹೇಳಿ ಬೇಡ್ಕೊಳ್ಳಿ. ಅದಾಗಿ ನಿಮಗೂ ಒಳ್ಳೆ ದೇವಸ್ಥಾನದ ದರ್ಶನ ಮುಗೀತು. ಇವಾಗ ಆದಿ ಸ್ಥಳಕ್ಕೆ ಹೋಗ್ತಾ ಇದ್ವಿ. ಆದಿ ಸ್ಥಳ ತುಂಬ ಜನಕ್ಕೆ ಗೊತ್ತಿರಲ್ಲ ಕಟೀಲು ಅಲ್ಲಿ, ಬಟ್ ನಾವು ಹೆಂಗೋ ಕಂಡುಹಿಡ್ಕೊಂಡಿದ್ದೀವಿ, ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನ ಅದಂತೂ ಬಾಗ್ಲಾಕಲ್ಲ, ಸೇಮ್ ಇದಂಗೆ ಬಾಗ್ಲಾಕಾಗೋ ಅದೇ ಥರನೇ. ಹೋಗೋಣ ಬನ್ನಿ. ಅಲ್ಲೊಂದು ದರ್ಶನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಊಟಕ್ಕೆ ಹೋಗೋಣ. ಅಲ್ಲಿಗೆ ನೀರು ಬರದೇ ಇರೋ ಕಾರಣ ಇಲ್ಲಿ ಡ್ಯಾಮ್ನ ಕ್ಲೋಸ್ ಮಾಡಿದ್ದಾರೆ, ಅದಕ್ಕೆ ಆ ಕಡೆ ಸೈಡ್ ನೀರು ಬರ್ತಿಲ್ಲ. ಬಿಕಾಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಆ ಕಡೆ ಕಾಣಿಸ್ತಿರೋದೇ ದೇವಸ್ಥಾನ. ವಿಡಿಯೋ ಮಾಡ್ಬೋದಾ ಇಲ್ಲೋ ಗೊತ್ತಿಲ್ಲ, ಜಸ್ಟ್ ಮಾಡ್ತಾಯಿದ್ದೀನಿ. ಇದು ಕಟೀಲಮ್ಮನ ಮೂಲ ಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ಒಂದು ನಾಗರಕಟ್ಟೆ ಮತ್ತು ಅದಾದಮೇಲೆ ಒಂದು ಬಾವಿ ಇದೆ. ಆ ಬಾವಿಯಲ್ಲೇ ನೀರು ತೊಗೊಂಡೋಗಿ ಅಮ್ಮಂಗೆ ಅಭಿಷೇಕ ಮಾಡೋದು. ಇದು ಮೂಲ ಸ್ಥಳ ಅಂತ ಹೇಳ್ತಾರೆ. ನೀವ್ಯಾರು ಇಲ್ಲಿ ಹೋಗಿಲ್ಲ ಅಂತ ಹೇಳಿದ್ರೆ ಹೋದಾಗ ಒಂದ್ಸಲ ನೋಡ್ಕೊಂಡು ಬಂದು. ನಾನೇ ನೋಡೋಕ್ಕೆ ಸ್ನ್ಯಾಪ್ ತಗೊಳಕ್ಕೆ ರೆಡಿಯಾಗಿಬಿಟ್ಟವಳೆ ನಮ್ಮ ಮಹಾಲಕ್ಷ್ಮಿ. ಇದು ಆ್ಯಸ್ ಯೂಶ್ವಲಲ್ಲೇ ಕಾಣ್ತಾ ಇರುತ್ತೆ. ಅದಾದಮೇಲೆ ನಾವೆಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದೇವಸ್ಥಾನದಲ್ಲೇ ಕೂತಿದ್ವಿ. ಅದಾದಮೇಲೆ ಸಂಜೆ ಹೊರಟ್ವಿ. ಈಗ ಹೇಳಿ ಇಲ್ಲಿ ಒಂದು ಐಸ್ ಕ್ರೀಮ್ ಮ್ಯಾಂಡೇಟ್ರಿ. ನಾವು ಹೋಗೋಕ್ಕಿಂತ ಮುಂಚೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತೀವಿ. ಬನ್ನಿ ತಗೊಂಡೋಗೋಣ. ಐಸ್ ಕ್ರೀಮ್ ಕೊಡ್ಸೋಕ್ಕೆ ನೀವು ಮುಂದು ತಾಮುಂದು ಅಂತ ಹೇಳಿ ನಿಂತ್ಕೊಂಡು ಐಸ್ ಕ್ರೀಮ್ ಇಸ್ಕೊಂಡು ಕೊನೆಗೂ ಹೊರಟಿದ್ದು ನಮ್ಮ ಬಸ್ ಹತ್ರ. ನಮ್ಮ ಬಸ್ ಅಂತೂ ಹತ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ಬೆಂಗಳೂರಿಗೆ. ಇದಾಗಿತ್ತು ನಮ್ಮ ಮಿನಿ ಬ್ಲಾಗ್. ಟಾಟಾ, ಬೈ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.